ರಾಜ್ಯ ಚುನಾವಣೆಗೆ ಇನ್ನೂ 2 ವರ್ಷ, 2.5 ವರ್ಷ ಬಾಕಿ ಇದೆ. ಆದರೆ ಸ್ಥಳೀಯ ಚುನಾವಣೆಗಳಿದೆ. ಸೊ ಈಗಾಗಲೇ ಶಂಖನಾದವನ್ನು JDS ಮೊಳಗಿಸಿದೆ. ವಿಜಯಪುರದಲ್ಲಿ JDS ಜನತಾ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲಿ ದೇವೇಗೌಡರು ಭಾಷಣ ಮಾಡಿದರು. ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಧಾರವಾಡದಲ್ಲಿ ನಿರುದ್ಯೋಗ ಯುವಕರು ಪ್ರತಿಭಟನೆ ಮಾಡಿದರು. ನಾನು CM ಆದಂಥ ಸಂದರ್ಭದಲ್ಲಿ 1.5 ಲಕ್ಷ ಯುವಕರಿಗೆ ಯಾವುದೇ ಸಂದರ್ಶನವಿಲ್ಲದೆ ನೇಮಕ ಮಾಡಿದ್ದೆ. ಮುಸ್ಲಿಮರಿಗೆ 4% ಮೀಸಲಾತಿ ಕೊಟ್ಟೆ. ದೇವೇಗೌಡನಿಗೆ ಯಾವುದೇ ಜಾತಿ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ ನನಗೆ ಮುಖ್ಯ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಇಲ್ಲ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತಂದರು. ಅಲ್ಲದೆ 27,000 ಕೋಟಿ ಸಾಲ ಮನ್ನಾ ಮಾಡಿದ ವ್ಯಕ್ತಿಯನ್ನು ಗುರುತಿಸುವ ಶಕ್ತಿ ಮೋದಿ ಅವರಿಗಿದೆ. ಈ ರಾಜ್ಯದಲ್ಲಿ ಯೋಗ್ಯವಾದ ವ್ಯಕ್ತಿಯನ್ನು ಮೋದಿಯವರು ಗುರುತಿಸ್ತಾರೆ ಅಂತ ಪರೋಕ್ಷವಾಗಿ HDK CM ಅಭ್ಯರ್ಥಿ ಅಂತ ತಿಳಿಸಿದರು. ಇನ್ನು ಕುಮಾರಸ್ವಾಮಿ ಮಾತಾಡಿ ಸರ್ಕಾರ ನೀರಾವರಿ ಯೋಜನೆಗೆ ನಯಾ ಪೈಸಾ ಕೊಡ್ತಾ ಇಲ್ಲ, ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದೆ ಅಂತ ಗುಡುಗಿದ್ರು. ಇನ್ನು ನಿಖಿಲ್ ಭಾಷಣ ಮಾಡಿದರು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅನುದಾನ ಕೊಟ್ಟಿಲ್ಲ, ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗೆ ಹಾಕಿ ನಯಾ ಪೈಸೆ ನೀರಾವರಿ ಕೊಟ್ಟಿಲ್ಲ. JDS ಪಕ್ಷ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಸೈನಿಕರು ಎಷ್ಟು ಜನರು ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಸೈನ್ಯದ ಸೇನಾಧಿಪತಿ ಯಾರು ಅನ್ನೋದು ಮುಖ್ಯ ಆಗುತ್ತೆ ಅಂತ ಟಾಂಗ್ ಕೊಟ್ಟರು. ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿಯನ್ನು ತುಂಬುವ ನನ್ನ ರೈತ ಇದ್ದಾನೆ, ಬೆಳೀತಾನೆ, ಕೊಡುತ್ತಾನೆ. ನೀಡುವ ಕೈ ಇದು, ಕೇಳುವ ಕೈ ಅಲ್ಲ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾರ್ವಜನಿಕವಾಗಿ ಸಾಲ ಎತ್ತಬೇಕು. ನಾನು ಸಿದ್ದರಾಮಯ್ಯನ ಹಣಕಾಸಿನ ಮಂತ್ರಿ, ಅವ್ರನ್ನೇನು ಕೇಳಲಿಲ್ಲ, ಅವರು ಆರಾಮಾಗಿ 18% ಬಡ್ಡಿ. ಅರೆ ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ, ದೇವೇಗೌಡರು 18% ಬಡ್ಡಿ ಕೊಡ್ತಾರ? ನಂಬಿಕೆ ಹುಟ್ಟಬೇಕಲ್ಲ. ನಾನು ನನ್ನ ಹೆಂಡತಿ ನಾವಿಬ್ಬರು ಮೊದಲು 2 ಲಕ್ಷ ರೂಪಾಯಿ ಬಾಂಡನ್ನು ತೆಗೆದುಕೊಳ್ತೇವೆ. ಅದರ ಪರಿಣಾಮ 650 ಕೋಟಿ ಹಣ ಸಭೆಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಆ ವರ್ಷ ಕಲೆಕ್ಟ್ ಮಾಡ್ತಾರೆ. ಇವತ್ತು ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು. ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 1.5 ಲಕ್ಷ ಕುಟುಂಬದ ಪುರುಷರಿಗೆ, ಮಹಿಳೆಯರಿಗೆ ಶಿಕ್ಷಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದನ್ನು ಅವರೇನು ಜ್ಞಾಪಕ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ ಯಾವೊಂದು ಕಾಲೇಜುಗಳು, ಹೈಸ್ಕೂಲ್ಗಳು, ಜೂನಿಯರ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವು. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ ಹೆಸರಿಟ್ಟ ತಕ್ಷಣ ಇವತ್ತು ಕಲ್ಯಾಣ ಕರ್ನಾಟಕ ವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ. ಕಿತ್ತೂರು ಕರ್ನಾಟಕ ಅಂತ ಇಲ್ಲಿ ಹೆಸರಿಟ್ಟ ತಕ್ಷಣ ಇವತ್ತೇನು ಉದ್ಧಾರ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. 25,000 ರೈತರ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ 25,000 ಕೋಟಿ, ರಾಷ್ಟ್ರೀಕೃತ ಬ್ಯಾಂಕ್ನ 2 ಲಕ್ಷ ರೂಪಾಯಿ, ಸಹಕಾರಿ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಇಡೀ ದೇಶದಲ್ಲಿ ಪ್ರಥಮವಾಗಿ ಮಾಡಿದ್ದು ಕರ್ನಾಟಕದಲ್ಲಿ. ನೀವು ನಮ್ಮನ್ನು ಏನು ಬೆಳೆಸಿದ್ದೀರಿ, ರೈತರ ಮಕ್ಕಳು ನಿಮಗೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ ಇದು. ಯೋಚನೆ ಮಾಡಿ. ಈಗ ಹೇಳ್ತಾ ಇದೆ ಸರ್ಕಾರ, ಯಾವ ಗ್ಯಾರಂಟಿ ಸ್ಕೀಮನ್ನು ಕೊಟ್ಟು ಅದು ನಮಗೆ ಈಗ ಭಾರ ಅಂತ ಅನ್ನಿಸ್ತಾ ಇದೆ. ಯಾರು ಚೆನ್ನಾಗಿದ್ದೀರಿ, ನೀವು ಹಣ ನಮಗೆ ಬೇಡ ಅಂತೇಳಿ ನೀವುಗಳು ಬರ್ಕೊಡ್ಬೇಕು ಅಂತೇಳಿ ಈಗ ಸರ್ಕಾರ ಹೇಳ್ತಾ ಇದ್ದಾರೆ. ಇದು ಇವ್ರ ಗ್ಯಾರಂಟಿ. ಇವರು ಮಾಡಿದಂಥ ರೀತಿಯಲ್ಲಿ ಗ್ಯಾರಂಟಿಯ ಕಾರ್ಯಕ್ರಮವನ್ನು
ನಾನು ಅಧಿಕಾರದಲ್ಲಿದ್ದರೆ 5,000 ಕೋಟಿ 5,000 ರೂಪಾಯಿ ಕೊಡುವೆ. ಕಾರಣ ಈ 2,000 ರೂಪಾಯಿಗೋಸ್ಕರವಾಗಿ ಹಲವಾರು ರೀತಿ ನಿಮ್ಮ ಮೇಲೆ ತೆರಿಗೆ ಹಾಕಿ